ತಪ್ಪು ಅವ್ರ ಮೇಲೆ ಹಾಕೋದು ತಪ್ಪಾಗುತ್ತೆ, ವಿಜಯಲಕ್ಷ್ಮಿ ಅವ್ರ ಮೇಲೆ. ಈಗ ಅವ್ರು ನನಗೆ ಹೇಳಿದಾರ ಅಂತ ಗ್ಯಾರಂಟಿ ಇದ್ರೆ ನಾನು ಅದಕ್ಕೆ ಉತ್ತರ ಕೊಡಬಲ್ಲ. ಈಗ ನನಗೆ ಏನ್ ಸ್ಟೇಟ್ಮೆಂಟ್ ಏನು ಸರ್ ಎಕ್ಸಾಕ್ಟ್ ಆಗಿ ಏನಂತಂದ್ರೆ ಅವತ್ತು ನೀವು ನಿಂತ್ಕೋತೀರಾ ವಿಜಯಲಕ್ಷ್ಮಿ ಅವ್ರ ಜೊತೆ, ದರ್ಶನ್ ಅವರವರಿಗೆ ಹೊಡೆದ ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವತ್ತು ನಿಮಗೆ ನಮ್ ಬಾಸ್ ಬೇಕಿತ್ತು, ಇವತ್ತು ನೀವು ವೇದಿಕೆಯಲ್ಲಿ ನಿಂತ್ಕೊಂಡು ವೇದಿಕೆಯಲ್ಲಿ ನಿಂತ್ಕೊಂಡು ಏನೋ ಹೇಳಿದ್ದಕ್ಕೆ ಇವ್ರು ಹೇಳಿದ್ರು ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಕೇಳಿದ ವೇದಿಕೆ ಏನ್ ಹೇಳಿದ್ರು, ಯಾರು ಏನ್ ಹೇಳಿದ್ರು? ವಿಜಯಲಕ್ಷ್ಮಿ ಅವರು ಮಾತಾಡಿರ್ತಾರೆ ಸರ್ ನಿನ್ನೆ ಒಂದು, ಏನಪ್ಪಾ ಅಂದ್ರೆ ನಮ್ಮ ದರ್ಶನ್ ಅವರು ಇಲ್ಲದಂತ ಸಂದರ್ಭದಲ್ಲಿ ಕೆಲವರು ಹೋಗಿ ಕೆಲವು ಚಾನೆಲ್ಗಳಲ್ಲಿ ಕೂತ್ಕೊಂಡು ವೇದಿಕೆಗಳ ಮೇಲೆ ನಿಂತು ಅದೇನೆ ಅದನ್ನೇನಾಗಿದೆ ಅಂದ್ರೆ ಇವಾಗ ಅಭಿಮಾನಿಗಳು ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಸರ್. ಇದು ನಮ್ಮ ದರ್ಶನ್ ಅಭಿಮಾನಿಗಳು ಮತ್ತು ನಿಮ್ಮ ಅಭಿಮಾನಿಗಳು ತಗೊಂಡು ಐ ಥಿಂಕ್ ವಿಜಯಲಕ್ಷ್ಮಿ ಅವ್ರು ಯಾರಿಗೆ ಹೇಳಿದಾರೋ ಗೊತ್ತಿಲ್ಲ, ಅವ್ರಿಗೆ ಕೇಳಿ ಯಾರಿಗೆ ಹೇಳಿದ್ದು ಅಂತ. ಅವ್ರಿಗೆ ಏನ್ ಹೇಳಿದಾರೆ ಯಾರಿಗೆ ಹೇಳಿದಾರ ಅಂತ ಕೇಳಿದ್ರೆ ಆಮೇಲೆ ಉತ್ತರ ಕೊಡ್ಬೋದಲ್ಲ. ಇಲ್ಲಾಂದ್ರೆ ನಾನ್ ಕುತ್ಕೊಂಡ್ಬಿಟ್ಟು ಅವ್ರೇನು ಹೇಳಿರೋ ಸ್ಟೇಟ್ಮೆಂಟ್ ನಾನ್ ರಿಯಾಕ್ಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತಲ್ಲ.